2025ರ ವೈಕುಂಠ ಏಕಾದಶಿಯಂದು ಇವುಗಳನ್ನು ಮನೆಗೆ ತಂದರೆ ಹಣದ ಮಹಾಮಳೆ. ವೈಕುಂಠ ಏಕಾದಶಿ ವಿಷ್ಣು ಭಕ್ತರಿಗೆ ತುಂಬಾನೇ ವಿಶೇಷ. ಈ ದಿನ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಭಕ್ತರ ದಂಡೇ ಸೇರಿರುತ್ತದೆ. ವೈಕುಂಠ ಏಕಾದಶಿ ಪೂಜೆಯಿಂದ ಧನಾಗಮನ, ಸಂಪತ್ತು, ಸಮೃದ್ಧಿ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ. ವೈಕುಂಠ ಏಕಾದಶಿ ದಿನ ಈ ವಸ್ತುಗಳನ್ನು ಮನೆಗೆ ತಂದರೆ ಅದೃಷ್ಟ ಕುಲಾಯಿಸುತ್ತದೆ. ವೈಕುಂಠ ಏಕಾದಶಿ ದಿನ ಯಾವ ವಸ್ತುಗಳನ್ನು ಮನೆಗೆ ತರಬೇಕು? ಒಂದು ವರ್ಷದಲ್ಲಿ 24 ಏಕಾದಶಿ ವ್ರತಗಳು ಬರುತ್ತವೆ. ಅಂದರೆ ತಿಂಗಳಿಗೆ 2 ಏಕಾದಶಿ. ಒಂದು ತಿಂಗಳು ಕೃಷ್ಣ ಪಕ್ಷದಲ್ಲಿ ಮತ್ತು ಎರಡನೆಯದು ಶುಕ್ಲ ಪಕ್ಷದಲ್ಲಿ. ಈ ಎಲ್ಲ ಏಕಾದಶಿ ವ್ರತಗಳಲ್ಲೇ ವೈಕುಂಠ ಏಕಾದಶಿ ವ್ರತಕ್ಕೆ ವಿಶೇಷ ಸ್ಥಾನವಿದೆ. ಈ ಒಂದು ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ವ್ಯಕ್ತಿಯು ವರ್ಷದ 24 ಏಕಾದಶಿ ವ್ರತಗಳನ್ನು ಆಚರಿಸಿದಷ್ಟು ಪುಣ್ಯ ಫಲವನ್ನು ಪಡೆದುಕೊಳ್ಳುತ್ತಾನೆ. 2025ರ ವೈಕುಂಠ ಏಕಾದಶಿ ವ್ರತವನ್ನು ಜನವರಿ 10ರಂದು ಶುಕ್ರವಾರ ಆಚರಿಸಲಾಗುವುದು. ಈ ದಿನದಂದು ವಿಷ್ಣುದೇವನು ವೈಕುಂಠದ ಉತ್ತರ ದ್ವಾರದ ಮೂಲಕ ತನ್ನ ದರ್ಶನವನ್ನು ನೀಡುತ್ತಾನೆ ಎನ್ನುವ ನಂಬಿಕೆಯಿದೆ. ಅಂತಹ ಸಂದರ್ಭದಲ್ಲಿ ವೈಕುಂಠ ಏಕಾದಶಿ ದಿನದಂದು ನೀವು ಮನೆಗೆ ಈ ವಸ್ತುಗಳಲ್ಲಿ ಯಾವುದನ್ನಾದರೂ ಒಂದು ವಸ್ತುವನ್ನು ತಂದರೂ ಪುಣ್ಯ ಫಲಗಳು ಪ್ರಾಪ್ತವಾಗುತ್ತದೆ. ಆ ವಸ್ತುಗಳ ಕುರಿತು ಇಲ್ಲಿ ತಿಳಿದುಕೊಳ್ಳೋಣ. ವೈಕುಂಠ ಏಕಾದಶಿ ವ್ರತವನ್ನು ಎಲ್ಲ ಏಕಾದಶಿ ವ್ರತಗಳಿಗಿಂತ ಶ್ರೇಷ್ಠವಾದ ಏಕಾದಶಿ ವ್ರತವೆಂದು ಕರೆಯಲಾಗುತ್ತದೆ. ಈ ಪವಿತ್ರ ಏಕಾದಶಿಯಂದು ಭಕ್ತರು ಉಪವಾಸ ವ್ರತವನ್ನು ಮಾಡುತ್ತಾರೆ ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಸಾತ್ವಿಕ ಆಹಾರವನ್ನು ಸೇವಿಸುವ ಮೂಲಕ ವ್ರತವನ್ನು ಮಾಡುತ್ತಾರೆ. ವೈಕುಂಠ ಏಕಾದಶಿ ದಿನವನ್ನು ಸ್ವರ್ಗದ ಬಾಗಿಲು ತೆರೆಯುವ ದಿನವೆಂದು ಕರೆಯಲಾಗುತ್ತದೆ. ಇನ್ನು ಕೆಲವೊಂದು ಕಡೆ ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಈ ದಿನದಂದು ವಿಷ್ಣು ಸ್ವರ್ಗದ ಉತ್ತರ ದ್ವಾರದ ಮೂಲಕ ಮುಕ್ಕೋಟಿ ದೇವರಿಗೆ ತನ್ನ ದರ್ಶನವನ್ನು ನೀಡುತ್ತಾನೆ ಎಂಬುದಾಗಿದೆ. ಇನ್ನು ಕೆಲವೆಡೆ ಇದನ್ನು ಪುತ್ರದ ಏಕಾದಶಿ ಎಂದು ಕರೆಯಲಾಗುತ್ತದೆ. ವೈಕುಂಠ ಏಕಾದಶಿ ದಿನ ಈ ಫೋಟೋ ಪೂಜಿಸಿ. ವೈಕುಂಠ ಏಕಾದಶಿಯ ದಿನದಂದು ಮುಂಜಾನೆ ಬೇಗ ಎದ್ದು ಶುದ್ಧರಾಗಿ ಮನೆ ಹಾಗೂ ದೇವರ ಕೋಣೆಯನ್ನು ಶುದ್ಧಗೊಳಿಸಿ ವಿಷ್ಣು ಮತ್ತು ಲಕ್ಷ್ಮೀದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಈ ಶುಭ ದಿನದಂದು ನೀವು ನಿಮ್ಮ ಮನೆಯಲ್ಲಿ ವಿಷ್ಣು, ಮಹಾಲಕ್ಷ್ಮಿ ಮತ್ತು ಭೂದೇವಿ ಜೊತೆಯಲ್ಲೇ ಇರುವ ಫೋಟೋ ಅಥವಾ ವಿಗ್ರಹವಿದ್ದರೆ ಅಥವಾ ವಿಷ್ಣು ಮತ್ತು ಮಹಾಲಕ್ಷ್ಮಿ ಜೊತೆಯಲ್ಲೇ ಇರುವ ವಿಗ್ರಹ ಅಥವಾ ಫೋಟೋವನ್ನು ಮನೆಯ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು. ಒಂದು ವೇಳೆ ಇದ್ಯಾವುದೂ ನಿಮ್ಮ ಬಳಿ ಇಲ್ಲದೇ ಇದ್ದರೆ ಕೇವಲ ವೆಂಕಟೇಶ್ವರ ಸ್ವಾಮಿ ಫೋಟೋವನ್ನು ಮನೆಯ ದೇವರ ಕೋಣೆಯಲ್ಲಿಟ್ಟು ಪೂಜೆಯನ್ನು ಮಾಡಬಹುದು. ಹಳದಿ ಕವಡೆಯನ್ನು ತನ್ನಿ. ಕವಡೆಗಳು ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ವಸ್ತುವಾಗಿದೆ. ಅದರಲ್ಲೂ ತಿಳಿ ಹಳದಿ ಬಣ್ಣದ ಕವಡೆಗಳನ್ನು ಆಕೆ ಹೆಚ್ಚು ಇಷ್ಟಪಡುತ್ತಾಳೆ. ಈ ಕಾರಣಕ್ಕಾಗಿ ವೈಕುಂಠ ಏಕಾದಶಿ ದಿನದಂದು ನೀವು ಮನೆಗೆ ಹಳದಿ ಬಣ್ಣದ 5 ಕವಡೆಗಳನ್ನು ತೆಗೆದುಕೊಂಡು ಬನ್ನಿ. ಈ ಕವಡೆಗಳನ್ನು ಹಾಲಿನಿಂದ ತೊಳೆದು ದೇವರ ಮುಂದಿಟ್ಟು ಪೂಜಿಸಿ. ನಂತರ ಸ್ವಲ್ಪ ಸಮಯ ಅವುಗಳನ್ನು ದೇವರ ಮುಂದೆ ಇಟ್ಟು ನಂತರ ಒಂದು ಶುದ್ಧವಾದ ಕೆಂಪು, ಹಳದಿ ಅಥವಾ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಮನೆಯ ಬೀರುವಿನಲ್ಲಿ ಅಥವಾ ನೀವು ಹಣ ಇಡುವ ಸ್ಥಳದಲ್ಲಿ ಇಡಿ. ಇದರಿಂದ ಮನೆಗೆ ಧನಾಗಮನವಾಗುವುದು. ಪಚ್ಚೆ ಕರ್ಪೂರವನ್ನು ತನ್ನಿ. ವಿಷ್ಣುದೇವನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಪಚ್ಚೆ ಕರ್ಪೂರವೂ ಒಂದಾಗಿದೆ. ಹಾಗಾಗಿ ವೈಕುಂಠ ಏಕಾದಶಿ ದಿನದಂದು ನೀವು ಮನೆಗೆ ಪಚ್ಚೆ ಕರ್ಪೂರವನ್ನು ತಂದು ಅದರಿಂದ ವಿಷ್ಣುದೇವನಿಗೆ ಆರತಿಯನ್ನು ಮಾಡಬೇಕು. ಇದಲ್ಲದೆ 1 ಲೋಟ ನೀರಿಗೆ ಪಚ್ಚೆ ಕರ್ಪೂರವನ್ನು ಹಾಕಿ ಆ ನೀರನ್ನು ಮನೆಯ ಮೂಲೆ ಮೂಲೆಯಲ್ಲೂ ಪ್ರೋಕ್ಷಣೆ ಮಾಡಬೇಕು. ಇದನ್ನು ಮಾಡುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ಎನ್ನುವ ನಂಬಿಕೆಯಿದೆ. ಧನಿಯಾ ಅಥವಾ ಕೊತ್ತಂಬರಿ ಬೀಜ ತನ್ನಿ. ಧನಿಯಾ ಅಥವಾ ಕೊತ್ತಂಬರಿ ಬೀಜಗಳು ಲಕ್ಷ್ಮೀದೇವಿಗೆ ತುಂಬಾನೇ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿದೆ. ಹಾಗಾಗಿ ವೈಕುಂಠ ಏಕಾದಶಿ ದಿನದಂದು ನೀವು ಮನೆಗೆ ಧನಿಯಾ ಕಾಳುಗಳನ್ನು ತಂದು ಅದನ್ನು ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯದ ಅಡುಗೆಯಲ್ಲಿ ಬಳಸುತ್ತಾ ಬನ್ನಿ. ಇದರಿಂದ ನೀವು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆದುಕೊಳ್ಳುತ್ತೀರಿ. ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮನೆಯಲ್ಲಿ ಸದಾಕಾಲ ಉಳಿಯುತ್ತದೆ ಎಂದು ಹೇಳಲಾಗಿದೆ. ಈ ದಿನ ವಿಷ್ಣುವಿಗೆ ತುಳಸಿ ದಳಗಳನ್ನು ಅರ್ಪಿಸುತ್ತಾ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ಮಂತ್ರವನ್ನು ಪಠಿಸಬೇಕು. ಏಲಕ್ಕಿಯನ್ನು ಮನೆಗೆ ತನ್ನಿ. ವೈಕುಂಠ ಏಕಾದಶಿ ದಿನದಂದು ನೀವು ವಿಷ್ಣುದೇವನ ದರ್ಶನಕ್ಕಾಗಿ ದೇವಸ್ಥಾನಕ್ಕೆ ಹೋಗಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ 1-2 ಏಲಕ್ಕಿ ಕಾಯಿಗಳನ್ನು ತೆಗೆದುಕೊಂಡು ವಿಷ್ಣುವಿಗೆ ಅರ್ಪಿಸಿ.
ಅಥವಾ ವಿಷ್ಣುವಿನ ಮುಂದೆ ಇಟ್ಟು ಬನ್ನಿ. ಇದರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲು ಪ್ರಾರಂಭವಾಗುವುದು. ನಿಮ್ಮ ಹಣಕಾಸಿನ ಸಮಸ್ಯೆಗಳೆಲ್ಲ ದೂರವಾಗುವುದು. ಈ ದಿನ ಕಪ್ಪು ಬಣ್ಣದ ವಸ್ತುಗಳನ್ನು ಧರಿಸಬೇಡಿ. ಸಾಧ್ಯವಾದರೆ ವಸ್ತ್ರದಾನ ಮಾಡಿ ಅಥವಾ ಹಣ್ಣುಗಳನ್ನು ದಾನವಾಗಿ ನೀಡಿ. ಇದರಿಂದ ಪುಣ್ಯ ಫಲಗಳು ಪ್ರಾಪ್ತವಾಗುವುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.